ಆರ್ಸಿಬಿ ನಾಯಕತ್ವದ ಆಫರ್ ತಿರಸ್ಕರಿಸಿದ್ಯಾಕೆ ಕೊಹ್ಲಿ? ಹಾಗಾದ್ರೆ ಪ್ರಮುಖ ಕಾರಣಗಳನ್ನು ತಿಳಿಯೋಣ ಬನ್ನಿ. ವಿರಾಟ್ ಅವರನ್ನು ನಾಯಕನಾಗಿ ಮಾಡಿದ್ದಕ್ಕೆ ಅನೇಕ ಅಭಿಮಾನಿಗಳು ಸಮಾಧಾನಗೊಂಡಿದ್ದಾರೆ. ಆದರೆ ಮಾಜಿ ಕ್ರಿಕೆಟರ್ ಶ್ರೀಕಾಂತ್ ಇದು ಕೊಹ್ಲಿ ಅವರ ಸ್ವತಃ ನಿರ್ಧಾರ ಎಂದು ನಂಬುತ್ತಾರೆ. ವಿರಾಟ್ ಸ್ವತಃ ನಾಯಕತ್ವವನ್ನು ತ್ಯಜಿಸಿರಬೇಕು ಎಂದು ಅವರು ಭಾವಿಸುತ್ತಾರೆ ಎಂದು ಹೇಳಿದ್ದಾರೆ. He does. It's RCB who qualify for the playoffs. It's a spectacular comeback. 6 matches on the bounce. ಚಾಲೆಂಜರ್ಸ್ ಬೆಂಗಳೂರು IPL 2025ಗೆ ಹೊಸ ನಾಯಕನ ಹೆಸರು ಘೋಷಿಸಿದೆ. ಎಲ್ಲರೂ ವಿರಾಟ್ ಕೊಹ್ಲಿ ಎಂದು ತಿಳಿದರು. ಆದರೆ ರಜತ್ ಪಾಟಿದಾರ್ RCBಯ ಹೊಸ ನಾಯಕನಾಗಿದ್ದಾರೆ. Congratulate you. Wish you all the very best. And to tell you that the way you have grown in this franchise and the way you have performed, you have really made a place in the hearts of all the fans of RCB all over India, and they get really excited to watch you play. So this is very well deserved. And to tell you that myself and the other team members will be right behind you, and you will have all our support. ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಫ್ರಾಂಚೈಸಿ ಹೇಳಿದೆ. ಈ ಋತುವಿನಲ್ಲಿ ರಜತ್ ಪಾಟಿದಾರ್ ಅವರು RCBಗೆ 11 ಕೋಟಿ ರೂಪಾಯಿಗೆ ಉಳಿಸಿಕೊಂಡಿತ್ತು. ಅದೇ ರೀತಿ ನಾಯಕತ್ವವನ್ನು ಅವರ ಹೆಗಲಿಗೆ ಬಿದ್ದಿದೆ. ಅದೇ ರೀತಿ ಈಗ ರಜತ್ ಪಾಟಿದಾರ್ ಅವರಿಗೆ ನಾಯಕತ್ವ ನೀಡಲಾಗಿರುವುದರಿಂದ RCB ಅಭಿಮಾನಿಗಳಲ್ಲಿ ಯಾವುದೇ ಉತ್ಸಾಹ ಕಂಡು ಬರುತ್ತಿಲ್ಲ. ವಿರಾಟ್ ಅವರನ್ನು ನಾಯಕನಾಗಿ ಮಾಡಬೇಕೆಂದು RCB ಅಭಿಮಾನಿಗಳು ಒತ್ತಾಯಿಸುತ್ತಿದ್ದಾರೆ. ಇದೇ ರೀತಿ ಟೀಮ್ ಇಂಡಿಯಾದ ಮಾಜಿ ಮುಖ್ಯ ಆಯ್ಕೆದಾರರು ಒಂದು ದೊಡ್ಡ ಹೇಳಿಕೆ ನೀಡಿದ್ದಾರೆ. ವಿರಾಟ್ ಅವರನ್ನು ನಾಯಕನಾಗಿ ಮಾಡಿದ್ದಕ್ಕೆ ಅನೇಕ ಅಭಿಮಾನಿಗಳು ಅಸಮಾಧಾನಗೊಂಡಿದ್ದಾರೆ. ವಿರಾಟ್ಗೆ RCB ನಾಯಕತ್ವ ಆಫರ್ ಬಂದಿದ್ದರೂ ಅವರು ಅದನ್ನು ಮಾಜಿ ಕ್ರಿಕೆಟರ್ KS ಶ್ರೀಕಾಂತ್ ಹೇಳಿದ್ದಾರೆ. ಏಕೆಂದರೆ ವಿರಾಟ್ ಈಗ ಬ್ಯಾಟಿಂಗ್ ಮೇಲೆ ಮಾತ್ರ ಗಮನ ಹರಿಸಲು ಬಯಸುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೆಲ್ಲವೂ ವಿರಾಟ್ ಕೊಹ್ಲಿ ಜೊತೆ ಸಮಾಲೋಚಿಸಿಯೇ ಮಾಡಿರಬೇಕು. ರಜತ್ ಪಾಟಿದಾರ್ ಖಂಡಿತವಾಗಿಯೂ RCBಗೆ ಉತ್ತಮ ಆಯ್ಕೆ ಎಂದು ಶ್ರೀಕಾಂತ್ ಅವರು ಹೇಳಿದ್ದಾರೆ. ನಾಯಕನಾಗಿ ರಜತ್ ಪಾಟಿದಾರ್ ಅವರಿಗೆ ಹೆಚ್ಚಿನ ಒತ್ತಡ ಇರುವುದಿಲ್ಲ, ನಿರೀಕ್ಷೆಯೂ ಇರುವುದಿಲ್ಲ. ಅವನು ತನ್ನದೇ ಆದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಶ್ರೀಕಾಂತ್ ಅವರು ವಿರಾಟ್ ಕೊಹ್ಲಿ ಅವರ ಸಲಹೆಯನ್ನು ಪಡೆಯುವುದಾಗಿಯೂ ಹೇಳಿದ್ದಾರೆ. ಅದು ಅವರಿಗೆ ಉತ್ತಮ ಪ್ರದರ್ಶನ ನೀಡಲು ಸಹಾಯ ಮಾಡುತ್ತದೆ ಎಂದು ತಿಳಿಸಿದ್ದಾರೆ. ವಿರಾಟ್ ಕೊಹ್ಲಿ 2021ರಲ್ಲಿ ನಾಯಕತ್ವ ತ್ಯಜಿಸಿದ್ದರು. 2013ರಲ್ಲಿ ನಾಯಕತ್ವ ವಹಿಸಿಕೊಂಡಿದ್ದ ಕೊಹ್ಲಿ ಒಮ್ಮೆಯೂ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿರಲಿಲ್ಲ. ಅಲ್ಲದೆ ರಾಷ್ಟ್ರೀಯ ತಂಡದ ನಾಯಕತ್ವ ತ್ಯಜಿಸಿದ ಬೆನ್ನಲ್ಲೇ RCB ನಾಯಕತ್ವದಿಂದಲೂ ಹಿಂದೆ ಸರಿದಿದ್ದರು. Grateful for it. I am a warrior, and all that I desire is the sheer glory of victory. I am coming for it all. ಫಾಫ್ ಡು ಪ್ಲೆಸಿಸ್ ನಾಯಕತ್ವ ವಹಿಸಿಕೊಂಡು 3 ವರ್ಷ ತಂಡವನ್ನು ಮುನ್ನಡೆಸುತ್ತಿದ್ದರು. 2ರಲ್ಲಿ RCBಗೆ ಪ್ಲೇ ಆಫ್ಗೆ ಅರ್ಹತೆ ಪಡೆದುಕೊಂಡಿತ್ತು.